ಇನ್ನು ಒಕ್ಕಲಿಗರು ಇವ ಇಲ್ಲೊಬ್ಬ ರೈತ ಅದಾನ. ಎಲ್ಲೋದ ಹುಡುಗ ಬೈಲಿ, ಅವ ಸಾಲಿಗೆ ಹೋದವಲ್ಲ. ಅವ ನೋಡಿದ್ರಿಲ್ಲ ಆಗಲೇ ಸಾಲಿಗೆ ಹೋಗ್ಲಾರ್ದ ಏನೇನು ಮಾಡ್ಯಾನ. 20 ಟನ್ ತೊಗೊಳೋರು 70 ಟನ್ ತೊಗೊಂಡಾರ. ಇವನು ಒಬ್ಬ ದೊಡ್ಡ ಸೈಂಟಿಸ್ಟ್. ನೀವು ಯಾರ್ಯಾರು ಸೊಣ್ಣಪ್ಪಗಳದಿರಲ್ಲ ಇದನ್ನು ಮಾಡಿ ತೋರಿಸ್ರಿ, ನಾ ಹೇಳ್ತೇನೆ ನಿಮಗೆ. ಇದನ್ನು ಅವ ಒಬ್ಬ ರೈತ ಏನು ಕಲೀಲಾರ್ದ ಅವ ಒಕ್ಕಲ್ತನ ಹೆಂಗೆ ಮಾಡ್ಬೇಕು. ನೀವು ಯಾರು ಮಾಡೋಕೆ ಒಲ್ಲೆ ಅಂತೀರ. ಇದು ಭೂಶಕ್ತಿ ಅಂತ ಮಾಡ್ಯಾನ ಇವ. ಬಿಲ್ಲುವ ರಸಾಯನ ಇದು. ನಾವು ಹೇಳಿದೆ, ನಾ ಹೇಳಿದ್ನಿ ಅಂದ್ರೆ ಭಾಳ ಅರ್ಥ ಬರೋದಿಲ್ಲ. ನೀ ಹೇಳಿದ್ನು ಬಿಲ್ಲುವ ರಸಾಯನ ಹೆಂಗೆ ಮಾಡಿದ್ ಹೇಳು. ಅವ್ ಮಾಡ್ದವ್ ಹೇಳಿದ್ನಂದ್ರೆ ನಿಮಗೆ ಬೇಗ ಪಟಾಯಿಸ್ತೈತಿ. ಇದನ್ನೆಲ್ಲ ನಾ ಮಾಡೀನಿ, ಮಾಡಿ ನಾ ಪ್ರಯೋಗ ಮಾಡಿ ಆಮ್ಯಾಗ ರೈತರಿಗೆ ಹೇಳ್ತಿರ್ತೀನಿ. ನಾ ಮಾಡ್ಲಾರ್ದನ್ನು ಒಂದೂ ಹೇಳಂಗಿಲ್ಲ. ಈ ಬಿಲ್ಲುವ ರಸಾಯನ ಹೆಂಗೆ ತಯಾರು ಮಾಡಿ ಹೇಳು. 1 ಎಕರೆ ಪ್ರಮಾಣ ಹೇಳ್ತಾನೆ ಈಗ, ಎಲ್ಲ 1 ಎಕರೆದು ಹೇಳ್ತಾನೆ. 5 kg ಪತ್ರಿಕಾಯಿ, ಗಿಡದ ಪತ್ರಿಕಾಯಿ, ಬಿಲ್ಲು ಪತ್ರಿಕಾಯಿ ಅದ್ರಾಗ 2.5 kg ಬೆಲ್ಲ ಹಾಕಿ 45 ದಿವಸ ಇಡೋದು. ಅದ್ರ ಮ್ಯಾಗ ಚಾಕ್ಲೇಟ್ ಕಲರ್ ಇದನ್ನು ಬರ್ತೈತಿ, ಲಿಕ್ವಿಡ್ ಬರ್ತೈತೆ ಅದು. ಅದನ್ನ ಪಂಪಿಗೆ 200 ml ಹಾಕಿ ಸ್ಪ್ರೇ ಮಾಡ್ತೇವೆ. ಅದನ್ನ ಆ ರಸಾಯನ ನೀರು ಎಷ್ಟು ಹಾಕಿದ್ದು ಹೇಳು. ನೀರು 20 ಲೀಟರ್ ಕ್ಯಾನ್ದಾಗ ಹಾಕಿ. 20 ಲೀಟರ್ದಾಗ 5 kg ಪತ್ರಿಕಾಯಿ ಕುಟ್ಟಿ ಹಾಕಿ, ಅವು ಒಣಗಿದ ದರ ಇರಲಿ ಹಸಿ ದರ ಇರಲಿ ಹಾಕ್ರಿ. ಅದ್ರಾಗ ಅದರ ಅರ್ಧ ಎಷ್ಟು ಬಿಲ್ಲು ಕಾಯಿ ಹಾಕ್ತೀರಿ ಅದರ ಅರ್ಧ ಬೆಲ್ಲ ಹಾಕೋದು. ಇದರಿಂದ ನಿಮ್ಮ ಬೆಳೆ ಇದನ್ನು ಸ್ಪ್ರೇ ಮಾಡಿ ನೋಡ್ರಿ. ಇರಲಿಲ್ಲ ಅಂತಂದ್ರೆ ನೆಲದಾಗ ಒಂದು ಬಡ್ಗಿ ತೊಗೊಂಡು ಚುಚ್ಚ್ರಿ, ಅದ್ರಾಗ ಸ್ವಲ್ಪ ಅರ್ಧ ಗ್ಲಾಸ್ ಹಾಕ್ರಿ. ತಿಂಗಳದಾಗ ನಿಮ್ಮ ಮಣ್ಣು ಕಾಫಿ ಪೌಡ್ರ್ ಆದಂಗೆ ಆಕೈತಿ, ಕಾಫಿ ಪೌಡ್ರ್ ಆದಂಗೆ. ಅಂಥ ರಸಾಯನ ಪತ್ರಿಕಾಯಿ ಯಾರು ಒಟ್ಟೆ ಎದಕ್ಕೂ ಬಳಸಂಗೇ ಇಲ್ಲ. ಅದು ಭಾಳ ಚಲೋ ಶರ್ಬತ್ ಆಕೈತೆ, ಅದು ನಿಮ್ಗೆ ಗೊತ್ತಿಲ್ಲ. ಅದು ಬಹಳ ರೋಗಗಳಿಗೆ ಔಷಧ ಐತಿ, ನಿಮ್ಗೆ ಗೊತ್ತಿಲ್ಲ. ಆದ್ರೆ ಇವ ಪತ್ರಿಕಾಯಿ ತೊಗೊಂಡು ಇದನ್ನು ತಯಾರು ಮಾಡ್ಯಾನ. ಹೆಂಗೆ ಮಾರ್ತಿಪ್ಪ ಇದನ್ನು? 50 ರೂಪಾಯಿ ಲೀಟರ್. ಇದು 2 ಲೀಟ್ರದು, ಇದು 100 ರೂಪಾಯ್ದು ಐತೆ ನೋಡಪ್ಪ. ನೀವು ಚಲೋ ಶಾಣ್ಯಾರು ಕಲ್ತವ್ರು ಯಾರು ಮಾಡಲಿಲ್ಲ. ಅವ ಕಲೀಲಾರ್ದ ಮನುಷ್ಯ 100 ರೂಪಾಯಿಗೆ ಒಂದು ಬಾಟ್ಲಿ ಮಾಡಕತ್ತಾನ. ಇಂಥವು ಎಷ್ಟು ಪ್ರಕಾರದ್ದು ಮಾಡಿಪ್ಪ? ಇದು 7 ಪ್ರಕಾರದ್ದು ಅದಾವ. 15 ಪ್ರಕಾರ ಮಾಡಿದ್ದು. 15 ಪ್ರಕಾರದ ರಸಾಯನ ತಯಾರು ಮಾಡ್ತಾನೆ. ಇವನವ ಕೃಷಿ ವಿಜ್ಞಾನಿ ಅಂತ ತಿಳಿತಿಲ್ಲ. ತಗೋ, ಇದು ಏನಪ್ಪ? ಅಮೃತ ಜಲ ಹೇಳು. ಅಮೃತ ಜಲ ದೇಶಿ ಆಕಳ ಸೆಗಣಿ 5 ಕಿಲೋ, ಮೆತ್ತೆ ಕಾಳು 1 kg. ಮೆತ್ತೆ ಕಾಳು ಪೈಲಾ ದಿವಸ ನೆನೆಸಿಡ್ಬೇಕು. ಆ ನೀರು ಆ ಶೆಗಣಿಯಾಗಿ ಮಿಕ್ಸ್ ಮಾಡಿ ಇದನ್ನ ಬ್ಯಾಗಲ್ದಾಗ 20 ಲೀಟರ್ ಎತ್ತರಾಗ ಹಾಕಿ 4-5 ದಿವಸ ಇಟ್ಟರಂದ್ರೆ ಅದು ಲಿಕ್ವಿಡ್ ತಯಾರಾಗ್ತೈತೆ. ಅದನ್ನು ಸೋಸಿ ಸ್ಪ್ರೇ ಮಾಡೋದು. ಅದು 200 ml ಒಂದು ಪಂಪಿಗೆ 1 ಎಕರೆಗೆ ಆಗ್ತೈತೆ. 200 ml 15 ಲೀಟ್ರ್ ಪಂಪಿಗೆ ಹಾಕಿದ್ರಿ ಅಂತಂದ್ರೆ ಅಮೃತ ಜಲ ಇದು. ಇದನ್ನು ನೀರು ಬಿಡ್ತಿದ್ರಿ ಅಂದ್ರೆ ಸಣ್ಣಗೆ ನೀರಾಗೂ ಬಿಡ್ರಿ, ಬೇಡ ಸ್ಪ್ರೇನು ಮಾಡ್ರಿ. ನಿಮ್ಮ ಬೆಳೆ ಇದನ್ನು ಸ್ಪ್ರೇ ಮಾಡಿದ್ದು ಮಾಡಲಾರ್ದು ಎರಡನ್ನೂ ನೋಡ್ರಿ ನೀವು. ನಿಮಗೆ 8-10 ದಿನದಾಗ ಅದ್ರ ಬದಲಾವಣೆ ಕಂಡು ಬರ್ತದೆ. ಇದು ಹೇಳಪ್ಪ, ಭೂಶಕ್ತಿ ಜಿಬ್ರಾಲಿಕ್ ಆಸಿಡ್. ಇದು ಶೇಂಗಾ ಕಾಳು 1 ಎಕರೆಗೆ ಬೇಕಾಗಷ್ಟು ಒಂದು ದೊಡ್ಡ ಬಟ್ಲಷ್ಟು ಒಂದು ಶೇಂಗಾ ಕಾಳು ತೊಗೋತೀವಿ. ಅದರೊಂದು ಮಡಿ ಮಾಡಿ ಗೋಣಿ ಚೀಲ ಮ್ಯಾಗ ಒಂದು ಜರ ಮಣ್ಣು ಹಾಕಿ ಅದನ್ನ ಹಾಕಿ ಮ್ಯಾಗ ಒಂದು ಜರ ಸ್ವಲ್ಪ ಮಣ್ಣು ಹಾಕಿ ನೀರು ಒಂದು 2-3 ದಿವಸ ಸಿಮಿಟ್ಸ್ಕೊಂಡ್ರೆ ಅದು ಮೋಳಿಕೆ ಬರ್ತೈತೆ. ಆ ಮೋಳಿಕೆ ತೊಗೊಂಡು ಅರಿದ್ರೆ ಅದನ್ನು ತಪ್ಪಲು ಬರ್ಕಿಂತ ಮೊದಲು ತೊಗೊಂಡು ಅರದ ಅವತ್ತನ್ನು ನಾವು ಡಿಕಂಪೋಸರ್ದಾಗ ಇದು ಮಾಡ್ತೇವೆ. ಅದನ್ನ ಮಿಕ್ಸ್ ಮಾಡಿ ಇಟ್ಟು ಅದು ಲಿಕ್ವಿಡ್ ತಯಾರಾಗ್ತೈತೆ. ಮ್ಯಾಗ ಬರ್ತೀವಿ, ತೆಳಗೆ ಕಾಳು ಕುಂತಾವು. ಅದನ್ನ ನೆಲಕ್ಕೆ ಬಿಟ್ಟರಂದ್ರೆ ಬೇರೆ ಎಷ್ಟು ಗಟ್ಟಿ ನೆಲ ಇದ್ರೆ ಭೀ ಬೇರೆ ಮುಂದೆ ಸಾಕ್ತೇವೆ, ಬೆಳೆ ಬೇರೆ ಹೆಚ್ಚು ಬರ್ತದೆ. ಇದು ನೋಡಪ್ಪ, ಒಂದು ಸ್ವಲ್ಪ ಮಣ್ಣು ಹಾಕೋದು ತೆಳಗೆ ಚೀಲದ ಮ್ಯಾಗ. ಎಷ್ಟು ಒಂದಿಷ್ಟ, ಒಂದು 1/4 ಇಂಚ್ ಹಾಕ್ರಿ, ಅರ್ಧ ಇಂಚ್ ಹಾಕ್ರಿ, ಮಣ್ಣು ಹಾಕ್ರಿ. ಶೇಂಗಾದ ಕಾಳ ತೊಗೊಂಡು ಅದ್ರ ಮ್ಯಾಗ ತೆಳ್ಳಗೆ ಹರಡ್ರಿ. ಎಷ್ಟು ಒಂದಿಷ್ಟ ಹರಡ್ರಿ. ಶೇಂಗಾದ ಕಾಳು ಹಾಕಿ ಕೊಡಪ್ಪ, ಕೊಡು, ಗೊತ್ತದ. ಶೇಂಗಾದ ಕಾಳ ಚೀಲದ ಮ್ಯಾಗ ಹಾಕ್ರೆ, ಹಾಕಿ ಮ್ಯಾಗ ಒಂದು ಸ್ವಲ್ಪ ಮಣ್ಣು ಹಾಕ್ರಿ ತೆಳ್ಳಗೆ. ಒಂದು 4-5 ದಿವಸ ನೀರು ಸಿಂಪಡಿಸ್ರಿ. ಸಿಂಪಡಿಸಿದ ಕೂಡಲೇ ಏನಾಕೈತಿ, ಬೇರು ಬಿಡ್ತೈತಿ. ಅದು ಮ್ಯಾಗ ಮೊಳಕೆ ಹೊಡಿತೈತಿ. ಮೊಳಕೆ ಹೊಡೆದ ಕೂಡಲೇ ಕಾಳೆಲ್ಲ ತೊಕ್ಕೋಬೇಕು. ತೊಕ್ಕೊಂಡು ರುಬ್ಬ್ರಿ, ಒಂದು ಬೇಡ ಮಿಕ್ಸರ್ದಾಗರ ಹಾಕ್ರಿ, ಒಂದು ಹಾಕಿ ಅದನ್ನು ನೀರಾಗಿ ಕಲಿಸಿಬಿಡ್ರಿ. ಜಿಬ್ರಾಲಿಕ್ ಆಸಿಡ್ ತಯಾರಾಗ್ತದೆ. ಇದು ಮಾರ್ಕೆಟ್ನಾಗ 1000 ರೂಪಾಯಿ ಗಟ್ಟಲೆ ಲೀಟ್ರ್ ಐತಿದು. ಹೆಂಗೆ ಮಾಡ್ತೀಪ ನೀನು? 50 ರೂಪಾಯಿ ಮಾಡೋದು. ಇದು 50 ರೂಪಾಯಿಗೆ ಲೀಟ್ರ್ ಮಾರ್ತಾನೆ. ಇದು ಮಾರ್ಕೆಟ್ನಾಗ 1000 ರೂಪಾಯಿ ಲೀಟ್ರ್ ಐತಿ ಜಿಬ್ರಾಲಿಕ್ ಆಸಿಡ್ಡು. ಎಲ್ಲ ದ್ರಾಕ್ಷಿಗೆ ಹೊಡಿತಾರ, ದಾಳಿಂಬಕ್ಕೆ ಹೊಡಿತಾರ, ಎಲ್ಲದಕ್ಕೂ ಬೇಕಾಕೈತಿ ಅದು. 3 ಆದ ಬಾ. ಈಗ 4ನೇದು ಹೇಳು. ಇದು ಅಮಿನೋ ಆಸಿಡ್. ಸೋಯಾಬೀನ್ 5 kg ತೊಗೊಂಡು ಮೊದಲು 2 ದಿವಸ ನೆನೆಸಿಡ್ತೇವೆ ಅದನ್ನ. ಅದಕ್ಕೆ 2 kg
ನಮ್ಮದು ಇದು ಕಡ್ಲಿ ಹಿಟ್ಟ ಅದನ್ನ ನೆನೆಸಿ ಅದು ಮಿಕ್ಸ್ ಮಾಡಿ ಇಡ್ತೇವೆ ಗೋಮೂತ್ರ 5 ಲೀಟರ್ 10 ಲೀಟರ್ ಹಾಕೊಂಡ ಅದನ್ನ 8 ದಿವಸ ಕಳೆ ಇಡ್ತೇವೆ ಅದು ಕಳೆ ಇಟ್ಟ ಬಳಿಕ ಅದು ಲಿಕ್ವಿಡ್ ತಯಾರಾಗ್ತೈತಿ ಅದನ್ನ ಅಮಿನೋ ಆಸಿಡ್ ಅಂತ ಹೇಳ್ತೀವಿ. ನೋಡ್ರಿ ಇದು ಅಮಿನೋ ಆಸಿಡ್ ಇದನ್ನ ಹೆಂಗೆ ಮಾಡ್ಯಾನವ ಸೋಯಾಬೀನು ಹಿಟ್ಟು ತಗೊಳ್ಳೋದು ಬೇಡ ನೆನೆ ಹಾಕ್ರಿ ನೆನೆ ಹಾಕಿ ರುಬ್ಬ್ರಿ ಸೋಯಾಬೀನು ಆಮ್ಯಾಗ ಕಡ್ಲಿ ಅಥವಾ ಬ್ಯಾಳಿ ತಗೋರಿ ಬೇಡ ಹಿಟ್ಟು ತಗೋರಿ ಬ್ಯಾಳಿ ತೊಗೊಂಡ್ರಿ ಅಂದ್ರೆ ರುಬ್ಬಿ ಅದನ್ನು ಹೂರಣದಂಗೆ ಮಾಡಿದ್ರ ಕೂಡ ಕೂಡಿಸ್ರಿ ಆಮ್ಯಾಗ ಬೆಲ್ಲ ಗೋಮೂತ್ರ ತಗೋರಿ ನೀರಾಗ ಹಾಕಿ 4-5 ದಿವಸ ಇಡ್ರಿ ಆಮ್ಯಾಗ ಸೋಸಿ ತಗೋರಿ ಇದು ಅಮಿನೋ ಆಸಿಡ್ ತಯಾರಾತು. ಇವು ಒಂದೊಂದು ಏನದಾವಲ್ಲ ನಮ್ಮ ಬೆಳೆಗಳಿಗೆ ಅಮೃತ ಇದ್ದಂಗೆ ಇವು ಅಮೃತ ಇವನ್ನೆಲ್ಲ ನೀವು ಮನ್ಯಾಗ ಮಾಡ್ಬೋದು. ಇದನ್ನ ಹೇಳಪ್ಪ ಮುಂದಿಂದ ಹ್ಯೂಮಿಕ್ ಆಸಿಡ್ 2 ರೀತಿಯಿಂದ ಮಾಡ್ತೇವೆ. ಒಂದು ಅನ್ನ ಕುದಿಸಿ ಗಡಿಗೆ ಹಾಕಿ ಮಣ್ಣಾಗ ಅಕ್ಕಿ ಇಟ್ಟು ಅದೊಂದು ಮಾಡ್ತೇವೆ. ಮತ್ತೊಂದು ಮಜ್ಜಿಗೆ ಗೋಮೂತ್ರ ಬೆಲ್ಲ ಮಿಕ್ಸ್ ಮಾಡಿ 4 ದಿವಸ ಇಷ್ಟು ಅದೊಂದು ಹ್ಯೂಮಿಕ್ ಆಸಿಡ್ ಅಂತೇಳಿ ತಯಾರು ಮಾಡ್ತೇವೆ. ಇದ್ರಾಗ ನೋಡ್ರಿ ಇವ ಗೋಮೂತ್ರ ಮಣ್ಣ ಗೋಮೂತ್ರ ಮಜ್ಜಿಗೆ ಬೆಲ್ಲ ಇದರಿಂದ ಒಂದು ಮಾಡ್ತಾನೆ. ಇನ್ನೊಂದು ಹೇಳ್ತೇನೆ ನಿಮಗೆ, ಮನ್ಯಾಗ ಸಗಣಿ ಇರ್ತೈತಲ್ಲ ಅದನ್ನ ಕುಳ್ಳು ಹಚ್ಬೇಕು, ಬೆರಣಿ ಹಚ್ಚೋದು ಒಣಗಿಸೋದು. ಒಣಗಿದ ಕುಳ್ಳು ಅದಾವಲ್ಲ ಅವನ್ ಬಕೆಟ್ನಾಗ ಹಾಕಿ ಇಟ್ಬಿಡೋದು. 3 ದಿವಸ ನೆನೆ ಹಾಕ್ರಿ ಅದನ್ನು. ನೆನದ ನಂತರ ಪೂರ ಅದೆಲ್ಲ ಮೆತ್ತಗಾಗಿ ಬಿಡ್ತೈತಿ. ನೀರಾಗೆಲ್ಲ ಕೂಡಿಸಿಬಿಡ್ರಿ ಅದನ್ನ. 1 ದಿವಸ ಹಿಂಗೆ ತಿರುವಾಡಿ ಸೋಸ್ಕೊಂಡು ನೀರು ತೊಗೊಂಡು ಬಿಡ್ರಿ ಹ್ಯೂಮಿಕ್ ಆಸಿಡ್. ಅದನ್ನು ಬೆಳಿಗ್ಗೆ ಸ್ಪ್ರೇಯರ್ ಮಾಡ್ರಿ ಬೇಡ ನೀರಿನ ಕೂಡ ಡ್ರಿಪ್ ಇತ್ತಂದ್ರೆ ಬಿಡ್ರಿ ಬೇಡ ನೀರಿತ್ತ ಕಾವಲಿ ಮ್ಯಾಗ ಹಾಸವ್ರಿದ್ರಿ ಅಂತಂದ್ರೆ ಒಂದು ಬ್ಯಾರಲ್ ತೊಗೊಳ್ಳೋದಾ ಬ್ಯಾರಲ್ ಗಟ್ಟಲೆ ಮಾಡ್ಕೊಳಕ್ಕೂ ಅಡ್ಡಿ ಇಲ್ಲ. ಇದನ್ನು ಒಂದು ಬ್ಯಾರಲ್ಗೆ ಏನು ಮಾಡಿರಿ ಒಂದು 10 ಕಿಲೋ ಕುಳು ತೊಗೋರಿ ಮೆತ್ತಗೆ ಮಾಡಿರಿ ಬ್ಯಾರಲ್ದಾಗ ಹಾಕ್ರಿ. ಅದೇ ಬ್ಯಾರಲ್ದಾಗ ನೀರು ಒಂದು ಸಣ್ಣದು ಇಷ್ಟ ಪೈಪ್ ತೊಗೊಂಡು ನೀರಿನಾಗ ಬಿಟ್ಬಿಡ್ರಿ ಹೊಲ್ದಾಗ ಹೋಗ್ತೈತಿ. ನೋಡ್ರಿ ನೀವು ಹೆಂಗೆ